ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನನ್ನ ಹೆಸರು ಸುಮನ್. ನಾನು ನನ್ನ ತಂದೆ ತಾಯಿಯ ಜೊತೆ ಗ್ವಾಲಿಯರ್ನಲ್ಲಿ ವಾಸವಾಗಿದ್ದೆ. ನನಗೆ 7 ವರ್ಷ ವಯಸ್ಸಿದ್ದಾಗ ನನ್ನ ತಾಯಿ ತೀರಿ ಹೋದರು. ಅದರ ನಂತರ ನನ್ನ ತಂದೆ 2ನೇ ಮದುವೆಯಾದರು. ನನ್ನ ತಂದೆಗೆ ನಾನು ಓದಿ ದೊಡ್ಡವಳಾಗಬೇಕೆಂಬ ಆಸೆ ಇತ್ತು. ಹಾಗಾಗಿ ಅವರು ನನ್ನನ್ನು ಒಳ್ಳೆಯ ಶಾಲೆಗೆ ಸೇರಿಸಿದರು. ನಾನು ಬೆಳೆದು ತಿಳುವಳಿಕೆ ಬಂದಂತೆಲ್ಲ ಓದಿನಲ್ಲಿ ಮಗ್ನಳಾದೆ. ನನ್ನ ಸಾಕುತಾಯಿ ಅಂದರೆ ಸ್ಟೆಪ್ ಮದರ್ ಎಂದಿಗೂ ನನ್ನನ್ನು ಪ್ರೀತಿಸಲಿಲ್ಲ. ಅವಳು ಯಾವಾಗಲೂ ನನ್ನನ್ನು ದೂರ ಇಡುತ್ತಿದ್ದಳು ಮತ್ತು ಅವಳ ನಡವಳಿಕೆ ಸದಾ ಕೋಪದಿಂದ ಕೂಡಿರುತ್ತಿತ್ತು. ಸಾಕುತಾಯಿ ಬಂದ ಮೇಲೆ ತಂದೆಯೂ ಬದಲಾದರು. ಈಗ ಅವರು ಕೇವಲ ಅವಳ ಕಡೆಗೆ ಮಾತ್ರ ಗಮನ ಕೊಡುತ್ತಿದ್ದರು. ಅವರಿಗೆ ನಾನು ಕಾಣಿಸುತ್ತಲೇ ಇರಲಿಲ್ಲ. ನಾನು ಓದಿ ಬರೆದು ಯಶಸ್ವಿಯಾಗುವುದು ಸಾಕುತಾಯಿಗ ಇಷ್ಟವಿರಲಿಲ್ಲ. ಆದರೆ ನನಗೆ IAS ಅಧಿಕಾರಿಯಾಗಬೇಕೆಂಬ ಹಂಬಲವಿತ್ತು. ನಾನು UPSC ಪರೀಕ್ಷೆಗೆ ಸಿದ್ಧತೆ ನಡೆಸಲು ಪ್ರಾರಂಭಿಸಿದೆ. ನಾನು ಯೂನಿವರ್ಸಿಟಿ ಟಾಪರ್ ಆಗಿದ್ದರಿಂದ ಕಾಲೇಜಿನ ಎಲ್ಲ ವಿದ್ಯಾರ್ಥಿಗಳು ನನ್ನನ್ನು ಹೊಗಳುತ್ತಿದ್ದರು. ಇದೇ ಸಮಯದಲ್ಲಿ ನನಗೆ ಮದುವೆಯ ಸಂಬಂಧ ಬಂದಿತು. ನಾನು UPSC ಪರೀಕ್ಷೆ ಬರೆಯುತ್ತಿರುವ ವಿಷಯವನ್ನು ತಂದೆಗೆ ತಿಳಿಸಿರಲಿಲ್ಲ, ಏಕೆಂದರೆ ಅವರು ಅಷ್ಟೊಂದು ಓದಿದವರಲ್ಲ ಮತ್ತು ಅವರಿಗೆ ಇದರ ಬಗ್ಗೆ ಹೆಚ್ಚಿನ ಅರಿವಿರಲಿಲ್ಲ. ಒಂದು ಒಳ್ಳೆಯ ಮನೆತನದಿಂದ ಸಂಬಂಧ ಬಂದಾಗ ತಂದೆ ತಕ್ಷಣ ಒಪ್ಪಿಕೊಂಡರು. ಗಂಡಿನ ಮನೆಯವರು ನನ್ನ ಸೌಂದರ್ಯವನ್ನು ನೋಡಿ ನನ್ನನ್ನೇ ಸೊಸೆಯನ್ನಾಗಿ ಮಾಡಿಕೊಳ್ಳಬೇಕೆಂದು ಪಟ್ಟು ಹಿಡಿದರು. ನಾನು ಮದುವೆಯಾಗಲು ಇಷ್ಟವಿಲ್ಲ ಎಂದು ತಂದೆಗೆ ಹಲವು ಬಾರಿ ಹೇಳಿದೆ. ಆದರೆ ನನ್ನ ಸಾಕುತಾಯಿ ಇದರ ತಪ್ಪು ಅರ್ಥ ಕಲ್ಪಿಸಿ ತಂದೆಯ ಬಳಿ, ಸಂಬಂಧ ಇಷ್ಟು ಚೆನ್ನಾಗಿದೆ, ಆದರೂ ನಿಮ್ಮ ಮಗಳು ಯಾಕೆ ಬೇಡ ಎನ್ನುತ್ತಿದ್ದಾಳೆ? ನನಗನಿಸುತ್ತದೆ ನಿಮ್ಮ ಮಗಳಿಗೆ ಬೇರೆ ಯಾರ ಜೊತೆಯೋ ಅಫೇರ್ ಅಂದರೆ ಪ್ರೇಮ ಸಂಬಂಧ ಇದೆ ಎಂದು ಚಾಡಿ ಹೇಳಿದರು. ತಂದೆ ಅವಳ ಮಾತನ್ನು ನಂಬಿ ಕೋಪದಿಂದ ನನ್ನ ಬಳಿ ಬಂದು ಇದು ನಿಜವೇ ಎಂದು ಕೇಳಿದರು. ನಾನು ಅಂತಹದ್ದೇನೂ ಇಲ್ಲ, ನಾನು ಕೇವಲ ಓದಿನ ಕಡೆ ಗಮನ ಕೊಡುತ್ತಿದ್ದೇನೆ ಎಂದು ಹೇಳಿದೆ. ಆದರೆ ಅವರು ನನ್ನ ಮಾತನ್ನು ನಂಬಲಿಲ್ಲ ಮತ್ತು ಹೆಣ್ಣುಮಕ್ಕಳು ಅತಿಯಾಗಿ ಓದಬಾರದು, ಈಗ ಸಾಕಾಗಿದ್ದು ಸಾಕು, ಮದುವೆಯಾಗು ಎಂದು ಹೇಳಿದರು. ನನ್ನ ಮಾತುಗಳಿಗೆ ಬೆಲೆ ಸಿಗಲಿಲ್ಲ ಮತ್ತು ಪಂಕಜೆಂಬ ವ್ಯಕ್ತಿಯೊಂದಿಗೆ ನನ್ನ ಮದುವೆ ನಿಶ್ಚಯವಾಯಿತು. ನನ್ನ ಕನಸು ನುಚ್ಚುನೂರಾಯಿತು. ಪರೀಕ್ಷೆ ಅರ್ಧಕ್ಕೆ ನಿಂತಿತು. ಒಂದು ವೇಳೆ ಪರೀಕ್ಷೆ ಬರದಿದ್ದರೆ ಬಹುಶಃ ನನ್ನ ಕನಸು ನನಸಾಗುತ್ತಿತ್ತು. ಈಗ ಅತ್ತೆ ಮನೆಗೆ ಹೋಗಿ ಅಲ್ಲಿನ ಜನರ ಮನಗೆಲ್ಲುವುದೇ ನನ್ನ ಗುರಿಯಾಯಿತು. ನನ್ನ ಮಾವನಿಗೆ ನಾನು ತುಂಬ ಇಷ್ಟವಾಗಿದ್ದೆ. ಅವರು ನನ್ನ ತಂದೆಯ ಹಳೆಯ ಸ್ನೇಹಿತರಾಗಿದ್ದರು. ಆದರೆ ಅತ್ತೆಗೆ ನಾನು ಇಷ್ಟವಿರಲಿಲ್ಲ. ಆದರೂ ಪತಿಯ ಸಂತೋಷಕ್ಕಾಗಿ ನನ್ನನ್ನು ಸೊಸೆಯಾಗಿ ಸ್ವೀಕರಿಸಿದರು. ಮದುವೆಯ ನಂತರ ನನಗೆ ತಿಳಿಯಿತು ಏನೆಂದರೆ ಅತ್ತೆ ಈಗಾಗಲೇ ತನ್ನ ಮಗನಿಗಾಗಿ ಬೇರೊಂದು ಹುಡುಗಿಯನ್ನು ನಿಶ್ಚಯ ಮಾಡಿದ್ದರು ಎಂದು. ಮದುವೆಯ ಆರಂಭದ ಕೆಲವು ದಿನಗಳು ಪತಿ ಮತ್ತು ಅತ್ತೆ ಮನೆಯಲ್ಲಿ ಚೆನ್ನಾಗಿಯೇ ಕಳೆದವು. ಆದರೆ ಅತ್ತೆ ಮತ್ತು ನಾದಿನಿಯ ವರ್ತನೆ ನನ್ನ ಜೊತೆ ಸರಿಯಿರಲಿಲ್ಲ. ಮನೆಯ ಎಲ್ಲಾ ಕೆಲಸಗಳನ್ನೂ ನನ್ನ ಕೈಯಲ್ಲೇ ಮಾಡಿಸುತ್ತಿದ್ದರು. ಮಾವ ನನ್ನನ್ನು ಚೆನ್ನಾಗಿ ನಡೆಸಿಕೊಳ್ಳುತ್ತಿದ್ದರು. ಆದರೆ ಅವರ ಆರೋಗ್ಯ ದಿನೇ ದಿನೇ ಕ್ಷೀಣಿಸುತ್ತಿತ್ತು. ಮನೆಯಲ್ಲಿ ಮಾವನ ಮಾತಿಗೆ ಬೆಲೆಯಿತ್ತು. ಹಾಗಾಗಿ ಅವರ ಮುಂದೆ ಅತ್ತೆ ಮತ್ತು ನಾದಿನಿ ನನ್ನೊಂದಿಗೆ ಚೆನ್ನಾಗಿರುವಂತೆ ನಟಿಸುತ್ತಿದ್ದರು. ಆದರೆ ಅವರು ಇಲ್ಲದಿದ್ದಾಗ ನನಗೆ ಚುಚ್ಚು ಮಾತುಗಳಿಂದ ಅವಮಾನಿಸುತ್ತಿದ್ದರು. ಅತ್ತೆ ಮಾವನ ಬಳಿ, ಸುಮನ್ ಒಳ್ಳೆಯ ಹುಡುಗಿ ಇರಬಹುದು, ಆದರೆ ನಾನು ಮೊದಲಿನಿಂದಲೂ ಮಗನಿಗಾಗಿ ಒಬ್ಬ ಹುಡುಗಿಯನ್ನು ಅಂದುಕೊಂಡಿದ್ದೆ. ಸುಮನ್ ಅವಳಿಗೆ ಸಾಟಿಯಿಲ್ಲ. ನನ್ನ ಮಗ ಚೆನ್ನಾಗಿ ಓದಿದ್ದಾನೆ, ಸಂಪಾದನೆ ಮಾಡುತ್ತಿದ್ದಾನೆ, ಅವನಿಗೆ ಲಕ್ಷಕ್ಕೊಬ್ಬಳು ಎನ್ನುವಂತಹ ಹುಡುಗಿ ಬೇಕು ಎಂದು ಹೇಳುತ್ತಿದ್ದರು. ಆಗ ಮಾವ ಪತ್ನಿಯ ಮಾತನ್ನು ನಿರ್ಲಕ್ಷಿಸಿ, ನನಗೆ ಸುಮನ್ ಇಷ್ಟವಾಗಿದ್ದಾಳೆ, ನಾನು ಪಂಕಜ್ ಮದುವೆಯನ್ನು ಸುಮನ್ ಜೊತೆಗೆ ವೈಭವದಿಂದ ಮಾಡುತ್ತೇನೆ ಎಂದು ಹೇಳಿದ್ದರು. ಅವರು ಹೇಳಿದಂತೆಯೇ ನಮ್ಮ ಮದುವೆ ಅದ್ಧೂರಿಯಾಗಿ ನಡೆಯಿತು. ಮದುವೆಯ ನಂತರ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ನನ್ನ ಓದು ಮಾತ್ರ ಸಂಪೂರ್ಣವಾಗಿ ನಿಂತು ಹೋಯಿತು. ಯಾಕೆಂದರೆ ನಾನು ಮನೆಯನ್ನು ಚೆನ್ನಾಗಿ ನಿಭಾಯಿಸಬೇಕೆಂದು ನನ್ನ ಪತಿ ಬಯಸಿದರು. ಹಾಗಾಗಿ ಮನೆಗೆಲಸದ ಹೊರತಾಗಿ ನಾನು ಉಳಿದೆಲ್ಲ ವಿಷಯಗಳಿಂದ ಗಮನಹರಿಸುವುದನ್ನು ಬಿಟ್ಟೆ. ಮನೆಯ ಪ್ರತಿಯೊಬ್ಬ ಸದಸ್ಯರನ್ನು ಸಂತೋಷವಾಗಿಡಲು ನಾನು ಶಕ್ತಿಮೀರಿ ಪ್ರಯತ್ನಿಸಿದೆ. ಅತ್ತೆ ಮತ್ತು ನಾದೀನಿಗೆ ಯಾವಾಗಲೂ ಗೌರವ ನೀಡುತ್ತಿದ್ದೆ. ನಾದೀನಿಯನ್ನು ಅಕ್ಕನಂತೆ ಮತ್ತು ಅತ್ತೆಯನ್ನು ನನ್ನ ಸ್ವಂತ ತಾಯಿಯಂತೆ ಪ್ರೀತಿಸಿದೆ. ಆದರೆ ನನ್ನ ಈ ಒಳ್ಳೆಯತನ ಅತ್ತೆಗೆ ಯಾವಾಗಲೂ ಬರೀ ನಾಟಕದಂತೆ ಕಾಣುತ್ತಿತ್ತು. ಈ ಮನೆಯಲ್ಲಿ ನನಗೆ ಎಲ್ಲರ ಪ್ರೀತಿ ಮತ್ತು ಗೌರವ ಸಿಗುವುದು ಅವರಿಗೆ ಸಹಿಸಲು ಸಾಧ್ಯವಾಗುತ್ತಿರಲಿಲ್ಲ. ಅದಕ್ಕಾಗಿಯೇ ಅವರು ತಮ್ಮ ಮಗಳ ಜೊತೆ ಸೇರಿ ನನ್ನ ಪತಿ ಮತ್ತು ಮಾವನ ಮುಂದೆ ನನ್ನನ್ನು ಅವಮಾನಿಸಲು ಸದಾ ಪ್ರಯತ್ನಿಸುತ್ತಿದ್ದರು. ಒಂದು ದಿನ ನಾನು ನನ್ನ ತವರು ಮನೆಗೆ ಹೋಗಿದ್ದಾಗ ಅತ್ತೆ ಮತ್ತು ನಾದೀನಿಗೆ ಒಳ್ಳೆಯ ಅವಕಾಶ ಸಿಕ್ಕಿತು. ಅವರು ನನ್ನ ಪತಿಯ ಬಳಿ ಹೋಗಿ, ಪಂಕಜ್ ಮಗನೇ, ನೀನು ಓದಿದವನು, ಮಾಡರ್ನ್ ಆಗಿದ್ದೀಯಾ, ಈ ಸುಮನ್ ನಿನಗೆ ಯಾವುದೇ ರೀತಿಯಲ್ಲೂ ಸಮನಲ್ಲ ಎನ್ನತೊಡಗಿದರು. ಆಗ ನಾದೀನಿಯೂ ಧನಿಗೂಡಿಸಿ,
ಹೌದು ಅಣ್ಣ, ನನಗಿರುವುದು ಒಬ್ಬನೇ ಅಣ್ಣ. ಅವನಿಗೆ ಯಾರಾದರೂ ಸ್ಟೈಲಿಶ್ ಮತ್ತು ಮಾಡರ್ನ್ ಆದ ಹೆಂಡತಿ ಬರಲಿ ಎಂದು ನಾನು ಬಯಸಿದ್ದೆ. ಆದರೆ ಅಪ್ಪ ಈ ಸುಮನ್ ಜೊತೆ ಮದುವೆ ಮಾಡಿ ನಿನ್ನ ಹಣೆಬರಹವನ್ನೇ ಹಾಳು ಮಾಡಿದರು. ನೀನೆಲ್ಲಿ ಅಷ್ಟು ಹ್ಯಾಂಡ್ಸಮ್ ಆಗಿದ್ದೀಯಾ, ಈಕೆಯಲ್ಲಿ ಅಷ್ಟು ಸಾಧಾರಣವಾಗಿ ಕಾಣುವ ಹುಡುಗಿ ಎಂದಳು. ನನ್ನ ಪತಿ ಆ ಸಮಯದಲ್ಲಿ ತಾಯಿ ಮತ್ತು ತಂಗಿಗೆ ಏನೂ ಹೇಳಲಿಲ್ಲ. ಆದರೆ ಅವರ ಮಾತುಗಳು ಅವನ ಆಲೋಚನೆಯ ಮೇಲೆ ಪರಿಣಾಮ ಬೀರತೊಡಗಿದವು. ಮೆಲ್ಲಗೆ ಪಂಕಜ್ ನನ್ನ ಮೇಲೆ ಕಠಿಣವಾಗಿ ಮತ್ತು ಉದಾಸೀನವಾಗಿ ನಡೆದುಕೊಳ್ಳಲು ಆರಂಭಿಸಿದ. ಸಣ್ಣಪುಟ್ಟ ವಿಷಯಗಳಿಗೂ ನನ್ನನ್ನು ಬೈಯುವುದು, ಚುಚ್ಚು ಮಾಟಾಡುವುದು ಮತ್ತು ಕೆಲವೊಮ್ಮೆ ನನ್ನ ಮೇಲೆ ಕೈ ಎತ್ತುವುದನ್ನು ಶುರುಮಾಡಿದ. ಹೊಡೆಯುವುದು ಅವನಿಗೆ ಸಾಮಾನ್ಯ ವಿಷಯವಾಗಿ ಬಿಟ್ಟಿತ್ತು. ಪತಿಯ ಈ ಬದಲಾದ ನಡವಳಿಕೆ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಹಲವು ಬಾರಿ ಅವರ ಜೊತೆ ಮಾತನಾಡಲು ಪ್ರಯತ್ನಿಸಿದೆ, ಆದರೆ ಅವರ ಉತ್ತರ ಯಾವಾಗಲೂ ಕೋಪದಿಂದಲೇ ಇರುತ್ತಿತ್ತು. ಅತ್ತೆ ಮತ್ತು ನಾದಿನಿ ಸೇರಿ ಅವರ ಕಿವಿ ಚುಚ್ಚುತ್ತಿದ್ದಾರೆ ಎಂಬ ವಿಷಯ ನನಗೆ ತಿಳಿದಿರಲಿಲ್ಲ. ಒಂದು ದಿನ ನಾನು ಅತ್ತೆ ತನ್ನ ಮಗನಿಗೆ ಬುದ್ಧಿ ಹೇಳಬಹುದು ಎಂಬ ನಂಬಿಕೆಯಿಂದ ಅವರ ಬಳಿ ಹೋದೆ. ಆದರೆ ಎಲ್ಲವನ್ನೂ ಕೇಳಿಸಿಕೊಂಡ ಅತ್ತೆ, ಸೊಸೆ, ಗಂಡ ಹೆಂಡತಿಯ ನಡುವೆ ಇಂತಹ ಸಣ್ಣಪುಟ್ಟ ಜಗಳಗಳು ನಡೆಯುತ್ತಲೇ ಇರುತ್ತವೆ. ಇದನ್ನು ದೊಡ್ಡದು ಮಾಡಬಾರದು. ಬೇರೆಯವರ ಮುಂದೆ ಅಳುವ ಬದಲು ಇವುಗಳನ್ನು ಕೋಣೆಯ ಒಳಗೆ ಬಗೆಹರಿಸಿಕೊಳ್ಳಬೇಕು ಎಂದು ಬಿಟ್ಟರು. ನಾನು ಅತ್ತೆಯ ಬಳಿ ಮಾತನಾಡಿದ್ದನ್ನು ಕೇಳಿದ ನಾದಿನಿ ತಕ್ಷಣ ಅಣ್ಣನಿಗೆ ದೂರು ನೀಡಿದಳು. ಅಣ್ಣ, ಅತ್ತಿಗೆ ನಿನ್ನ ಬಗ್ಗೆ ಅಮ್ಮನ ಹತ್ತಿರ ದೂರು ನೀಡುತ್ತಿದ್ದರು ಎಂದು. ಈ ಮಾತಿಗೆ ನನ್ನ ಪತಿ ನನ್ನ ಮೇಲೆ ಮತ್ತೆ ರೇಗಾಡಿದರು. ಅತ್ತೆಯ ಉತ್ತರ ಕೇಳಿ ನನಗೆ ಆಘಾತವಾಯಿತು. ಅವರು ಜವಾಬ್ದಾರಿಯಿಂದ ನುಣುಚಿಕೊಂಡಿದ್ದರು. ಅವಳು ಹೇಳಿದಳು, ಪರೇಶಾನಿಯಾಗಿರುವುದು ಅಣ್ಣ, ನಿನ್ನಿಂದಾಗಿ ಅವರ ಜೀವನವೇ ಹಾಳಾಗಿ ಹೋಗಿದೆ. ಇಷ್ಟನ್ನು ಹೇಳಿ ಅವಳು ತಿಂಡಿತಟ್ಟೆ ಹಿಡಿದು ಹೊರಟು ಹೋದಳು. ನನ್ನ ಪತಿ ಎದ್ದೇಳುವ ಮೊದಲೇ ಎಲ್ಲಾ ಕೆಲಸ ಮುಗಿಸಬೇಕೆಂದು ನಾನು ಗಡಿಬಿಡಿ ಮಾಡತೊಡಗಿದೆ. ಏಕೆಂದರೆ ಅವರಿಗೆ ಬೆಳಿಗ್ಗೆ 10 ಹಲವು ಕೆಲಸಗಳಿರುತ್ತಿದ್ದವು. ಸ್ವಲ್ಪ ಹೊತ್ತಿನ ನಂತರ ಪಂಕಜರ ಕೋಪದ ಕಟುವಾದ ಧ್ವನಿ ಕೇಳಿಸಿತು. ಸುಮನ್, ಅರೆ ಸುಮನ್, ಎಲ್ಲಿ ಸತ್ ಹೋಗಿದ್ದೀಯಾ? ನಾನು ತಕ್ಷಣವೇ ಈಗಲೇ ಬಂದೆ ಎಂದು ಅಡಿಗೆ ಮನೆಯ ಕೆಲಸ ಬಿಟ್ಟು ಅವರ ಕೋಣೆಗೆ ಓಡಿದೆ. ನನ್ನ ಉಸಿರು ಜೋರಾಗುತ್ತಿತ್ತು. ಸೀರೆಯ ಪಲ್ಲವಿನಿಂದ ಗಡಿಬಿಡಿಯಲ್ಲಿ ಕೈ ಒರೆಸಿಕೊಂಡು ಕೋಣೆಯ ಹತ್ತಿರ ತಲುಪುವಷ್ಟರಲ್ಲಿ ಮತ್ತೆ ಕಿರಿಚಾಟ ಕೇಳಿಸಿತು. ನಿನಗೆ ಕಿವಿ ಕೇಳಿಸುವುದಿಲ್ಲವೇ? ನಾನು ಎಷ್ಟು ಹೊತ್ತಿನಿಂದ ಕರೆಯುತ್ತಿದ್ದೇನೆ. ನಾನು ನಡುಗುವ ಧ್ವನಿಯಲ್ಲಿ ಕೇಳಿದೆ. ಏನಾಯಿತು ಪಂಕಜ್? ಅವರು ಶರ್ಟನ್ನು ನನ್ನ ಮುಖಕ್ಕೆ ಎಸೆಯುತ್ತಾ, ಇದನ್ನು ಇಸ್ತ್ರಿ ಮಾಡು, ನಾನು ಆಫೀಸ್ಗೆ ಹೋಗ್ಬೇಕು ಎಂದರು. ನಾನು ಶರ್ಟ್ ಇಸ್ತ್ರಿ ಮಾಡಲು ಶುರು ಮಾಡಿದೆ. ಅವರು ಸ್ನಾನಕ್ಕೆ ಹೋದರು. ಸ್ವಲ್ಪ ಸಮಯದ ನಂತರ ಮತ್ತೆ ಧ್ವನಿ ಬಂತು. ಸುಮನ್, ಟವಲ್ ಎಲ್ಲಿದೆ? ಬೇಗ ಟವಲ್ ಕೊಡು, ನನಗೆ ತಡವಾಗುತ್ತಿದೆ. ನಾನು ಇಸ್ತ್ರಿ ಮಾಡುವುದನ್ನು ಬಿಟ್ಟು ಓಡಿ ಹೋಗಿ ಟವಲ್ ನೀಡಿದೆ. ಬಾತ್ರೂಂ ಬಾಗಿಲ ಹತ್ತಿರ ಕೈ ಚಾಚಿ, ಇಲ್ಲಿದೆ ತಗೊಳ್ಳಿ ಎಂದೆ. ಅವರು ಕಿರಿಕಿರಿ ಮಾಡಿಕೊಳ್ಳುತ್ತಾ ಟವಲ್ ಎಳೆದುಕೊಂಡು, ಇದನ್ನು ನಿನಗೆ ಪ್ರತಿ ಬಾರಿ ನೆನಪಿಸಬೇಕೆ ಎಂದು ಗೊಣಗಿದರು. ನಾನು ವಾಪಸ್ ಬರುವಾಗ ಕಾಲು ಬೆಡ್ಡಿನ ಮೂಲೆಗೆ ಬಲವಾಗಿ ತಗುಲಿತು. ಆದರೆ ಆ ನೋವನ್ನು ನುಂಗಿಕೊಂಡು ಮತ್ತೆ ಇಸ್ತ್ರಿ ಮಾಡಲು ಕುಳಿತೆ. ಆದರೆ ಶರ್ಟ್ ಮೇಲೆ ಕಣ್ಣು ಬಿದ್ದ ತಕ್ಷಣ ನಾನು ದಿಗ್ಭ್ರಮೆಗೊಂಡೆ. ಶರ್ಟ್ನ ಒಂದು ಭಾಗ ಸುಟ್ಟು ಹೋಗಿತ್ತು. ನನ್ನ ಮೈ ನಡುಗಲಾರಂಭಿಸಿತು. ಅಷ್ಟರಲ್ಲಿ ಪಂಕಜ್ ಸ್ನಾನ ಮುಗಿಸಿ ಹೊರಬಂದರು. ನನ್ನ ಶರ್ಟ್ ರೆಡಿಯಾಗಿದೆಯೇ ಎಂದು ಕೇಳಿದರು. ಸುಟ್ಟ ಶರ್ಟ್ ನೋಡಿದ ತಕ್ಷಣ ಅವರ ಕಣ್ಣುಗಳು ಕೋಪದಿಂದ ಕೆಂಪಾದವು. ಇದೇನ್ ಮಾಡಿದೆ? ಇದು ನನ್ನ ಫೇವ್ರೆಟ್ ಶರ್ಟ್ ಎಂದು ಕಿರಿಚಿದರು. ನಾನು ಅಳುತ್ತಾ, ಸಾರಿ, ತಿಳಿಯದೆ ತಪ್ಪಾಗಿ ಹೋಗಿದೆ ಎಂದೆ. ಅವರು ಜೋರಾಗಿ ಕೂಗಾಡಿದರು. ನಿನಗೆ ಒಂದು ಕೆಲಸವನ್ನೂ ಸರಿಯಾಗಿ ಮಾಡಲು ಬರುವುದಿಲ್ಲ. ನಾನು ಸುಮ್ಮನೆ ನಿಂತು ಅಳುತ್ತಿದ್ದೆ. ಅಷ್ಟರಲ್ಲಿ ಅತ್ತೆ ಕೋಣೆಗೆ ಬಂದು, ಅರೇ ಮಗನೇ, ಒಂದು ಶರ್ಟ್ ತಾನೇ ಸುಟ್ಟಿರುವುದು, ಅದಕ್ಕೆ ಯಾಕೆ ಇಷ್ಟು ಕೋಪ? ಈ ಅಸಹಾಯಕಳಿಗೆ ಮೊದಲೇ ಯಾವುದೇ ಕೆಲಸ ಸರಿಯಾಗಿ ಮಾಡಲು ಬರುವುದಿಲ್ಲ ಎಂದು ನಿನಗೆ ಗೊತ್ತಿದೆಯಲ್ಲ ಎಂದರು. ನಂತರ ಅತ್ತೆ ಬೀರು ತೆಗೆಯುತ್ತಾ ಹೇಳಿದರು, ನಾನು ಮೊದಲೇ ಹೇಳಿದ್ದೆ ನನ್ನಿಷ್ಟದ ಹುಡುಗಿಯನ್ನು ಮದುವೆ ಆಗುವಂತ. ಆದರೆ ನೀನು ನಿನ್ನ ತಂದೆಯ ಮಾತಿಗೆ ಬೆಲೆ ಕೊಟ್ಟೆ. ಅಂದು ನೀನು ಅಪ್ಪನಿಷ್ಟವಲ್ಲ ಅಮ್ಮನಿಷ್ಟದ ಹುಡುಗಿ ಬೇಕು ಎಂದಿದ್ದರೆ ಇಂದು ನಿನಗೆ ಈ ಪರಿಸ್ಥಿತಿ ಬರುತ್ತಿರಲಿಲ್ಲ. ಅತ್ತೆಯ ಮಾತುಗಳು ನನ್ನ ಎದೆಯನ್ನು ಸೀಳುತ್ತಿತ್ತು. ನಾನು ಹೇಗೋ ಕಣ್ಣೀರನ್ನು ತಡೆದುಕೊಂಡು ಅಡುಗೆ ಮನೆಗೆ ಹೋಗಿ ಬಿಕ್ಕಿ ಬಿಕ್ಕಿ ಅಳತೊಡಗಿದೆ. ತಿಂಡಿ ತಯಾರಾದ ಮೇಲೆ ಮತ್ತೆ ಕೋಣೆಗೆ ಹೋದೆ. ನಾನು ಪತಿಗೆ ತಿಂಡಿ ನೀಡಿ ಧೈರ್ಯ ತಂದುಕೊಂಡು ಹೇಳಿದೆ, ನೀವು ನನ್ನ ಮೇಲೆ ಯಾಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತೀರಿ? ನನ್ನಿಂದ ತಪ್ಪಾಗಿದೆ ನಿಜ, ಆದರೆ ನೀವು ಪ್ರೀತಿಯಿಂದಲೂ ಹೇಳಬಹುದಿತ್ತಲ್ಲ, ಕಿರಿಚುವುದು ಅಗತ್ಯವಿತ್ತೆ. ನನ್ನ ಮಾತು ಕೇಳಿ ಪತಿ ನನ್ನನ್ನು ಗುರಾಯಿಸಿ ನೋಡುತ್ತಾ, ಇದರಲ್ಲೂ ನನ್ನದೇ ತಪ್ಪಾ ಎಂದರು. ನಾನು ಇಲ್ಲ, ನಿಮ್ಮ ತಪ್ಪಿಲ್ಲ ಎನ್ನುವಷ್ಟರಲ್ಲಿ ಅವರು ನನ್ನ ಕೂದಲು ಹಿಡಿದು ಎಳೆದರು. ನಾನು ನೋವಿನಿಂದ ಕಿರಿಚಿದೆ. ಬಿಡಿ, ನನಗೆ ನೋವಾಗುತ್ತಿದೆ. ನಾನು ಹೇಗೋ ಅವರ ಹಿಡಿತದಿಂದ ಬಿಡಿಸಿಕೊಂಡು, ನಾನೂ ಮನುಷ್ಯಳು, ಇಂತಹ ನಡವಳಿಕೆಯನ್ನು ಸಹಿಸಲು ನನ್ನಿಂದ ಸಾಧ್ಯವಿಲ್ಲ ಎಂದು ಅಳುತ್ತಾ ಹೇಳಿದೆ. ಅವರ ಕೋಪ ಮುಗಿಲು ಮುಟ್ಟಿತ್ತು. ಹೌದಾ, ಹಾಗಾದರೆ ಏನು ಮಾಡುತ್ತೀಯಾ ಹೇಳು ಎನ್ನುತ್ತಾ ನನ್ನ ಕೆನ್ನೆಗೆ ಬಲವಾಗಿ ಬಾರಿಸಿದರು. ಆ ಏಟಿನ ಶಬ್ದಕ್ಕೆ ಇಡೀ ಮನೆ ನಡುಗಿದಂತಾಯಿತು. ನನ್ನ ತಲೆ ಸುತ್ತತೊಡಗಿತು.
ಬಾಗಿಲಲ್ಲಿ ನಿಂತಿದ್ದ ನನ್ನ 5 ವರ್ಷದ ಮಗ ಇದೆಲ್ಲವನ್ನೂ ನೋಡಿ ಹೆದರಿ ಹೋಗಿದ್ದ. ಅವನು ಓಡಿ ಬಂದು ನನ್ನನ್ನು ಅಪ್ಪಿಕೊಂಡು ಮತ್ತು ಪಪ್ಪ ಮಮ್ಮಿಯನ್ನು ಹೊಡೆಯಬೇಡಿ ಎಂದು ನಡುಗುವ ಧ್ವನಿಯಲ್ಲಿ ಹೇಳಿದ. ಪಂಕಜ್ ಕೋಪದಿಂದ, ನಿನ್ನ ಅಮ್ಮನ ತರಹ ನೀನೂ ಬಹಳ ಮಾತಾಡುತ್ತಿದ್ದೀಯ, ನಿನ್ನ ಬುದ್ಧಿಯನ್ನು ಇವತ್ತೇ ಸರಿ ಮಾಡುತ್ತೇನೆ ಎಂದು ಮಗನ ಮೇಲೆ ಕೈ ಎತ್ತಲು ಹೋದರು. ನಾನು ಅಡ್ಡ ಬಂದು, ಬೇಡ, ನನ್ನ ಮಗನ ಮೇಲೆ ಕೈಯಿಡಬೇಡಿ ಎಂದು ಅಪ್ಪರಿಸಿದೆ. ಪಂಕಜ್ ಕೆಟ್ಟದಾಗಿ ಬೈಯುತ್ತಾ ಕೋಣೆಯ ಬಾಗಿಲನ್ನು ಜೋರಾಗಿ ಬಡಿದು ಹೊರಟು ಹೋದರು. ಮಗನನ್ನು ಅಪ್ಪಿಕೊಂಡು ನಾನು ತುಂಬಾ ಅತ್ತೆ. ಅವನು ಮಮ್ಮಿ ಪಪ್ಪ ಯಾಕೆ ಇಷ್ಟು ಕೋಪ ಮಾಡಿಕೊಳ್ಳುತ್ತಾರೆ ಎಂದು ಕೇಳಿದಾಗ ನನ್ನ ಬಳಿ ಉತ್ತರವಿರಲಿಲ್ಲ. ಏನನ್ನೋ ಯೋಚಿಸಿ ಬ್ಯಾಗ್ನಲ್ಲಿ ನನ್ನ ಮತ್ತು ಮಗನ ಬಟ್ಟೆಗಳನ್ನು ತುಂಬಿಸಿಕೊಂಡು ಯಾರಿಗೂ ತಿಳಿಯದಂತೆ ತವರು ಮನೆಗೆ ಹೊರಟೆ. ಅಲ್ಲಿ ನನ್ನ ಪೋಷಕರು ನನಗೆ ಆಶ್ರಯ ಆಗುತ್ತಾರೆ ಎಂದು ನಂಬಿದ್ದೆ. ಆದರೆ ಅಲ್ಲಿ ಹೋದಾಗ ನನ್ನ ಸಾಕು ತಾಯಿ ಮತ್ತು ತಂದೆಯ ಪ್ರತಿಕ್ರಿಯೆ ನನ್ನನ್ನು ಒಳಗಿನಿಂದ ಜರ್ಜರಿತಗೊಳಿಸಿತು. ತಂದೆ ಬಹಳ ಹೊತ್ತು ಸಾಕು ತಾಯಿಯ ಜೊತೆ ಮಾತನಾಡಿದ ನಂತರ ಹೊರಬಂದು ಹೇಳಿದರು, ನೋಡು ಸುಮನ್, ಪ್ರತಿ ಮನೆಯಲ್ಲೂ ಇಂತಹ ಸಣ್ಣ ಪುಟ್ಟ ಜಗಳಗಳು ನಡೆಯುತ್ತವೆ. ಕೋಪ ಬಂದಾಗ ಧ್ವನಿ ಏರಿಸುವುದು ಸಹಜ. ಆದರೆ ಇದರರ್ಥ ವಿಷಯವನ್ನ ಇಷ್ಟೊಂದು ಬೆಳೆಸಬೇಕು ಎಂದಲ್ಲ, ನೀನು ಅರ್ಥ ಮಾಡಿಕೊಳ್ಳಬೇಕು ಎಂದು ತಂದೆ ಹೇಳಿದರು. ತಂದೆಯಿಂದ ನಾನು ಇಂತಹ ನಿರೀಕ್ಷೆ ಇಟ್ಟುಕೊಂಡಿರಲಿಲ್ಲ. ನಾನು ಎಲ್ಲವನ್ನೂ ಸುಮ್ಮನೆ ಕೇಳಿಸಿಕೊಳ್ಳುತ್ತಿದ್ದೆ. ಅಷ್ಟರಲ್ಲಿ ನನ್ನ ಸಾಕುತಾಯಿ ಮುಂದೆ ಬಂದು, ನೋಡು ಸುಮನ್, ಹೆಣ್ಣಿಗೆ ಅಸಲಿ ಮನೆಯೆಂದ್ರೆ ಅದು ಅತ್ತೆ ಮನೆಯೇ. ಈಗ ನೀನು ಜಗಳವಾಡಿ ಇಲ್ಲಿ ಬಂದು ಕುಳಿತರೆ ಸಮಾಜದಲ್ಲಿ ನಮ್ಮ ಗೌರವ ಏನಾಗಬೇಡ. ಹೇಗೋ ಹೊಂದಾಣಿಕೆ ಮಾಡಿಕೊಂಡು ಸಂಸಾರ ನಡೆಸು ಎಂದಳು. ನಾನು ನಡುಗುವ ದನಿಯಲ್ಲೇ ಹೇಳಿದೆ, ಆದರೆ ತಂದೆಯೇ, ನಾನು ಆ ನರಕಕ್ಕೆ ಮರಳಿ ಹೋಗಲು ಇಷ್ಟಪಡುವುದಿಲ್ಲ. ತಂದೆ ಕೂಪದಿಂದ ಉತ್ತರಿಸಿದರು, ಸಾಕು, ಇನ್ನು ವಾದ ಮಾಡಬೇಡ ಸುಮನ್. ನಾವು ನಿನ್ನ ಒಳ್ಳೆಯದಕ್ಕೆ ಹೇಳುತ್ತಿರೋದು. ನಾಳೆ ಬೆಳಿಗ್ಗೆ ನೀನು ನಿನ್ನ ಮನೆಗೆ ಮರಳುತ್ತಿದ್ದೀಯಾ ಅಷ್ಟೇ. ಅಲ್ಲಿ ಹೋಗಿ ನಿನ್ನ ಜವಾಬ್ದಾರಿ ನಿಭಾಯಿಸು ಮತ್ತು ಸಮಾಧಾನದಿಂದ ಯೋಚಿಸು. ಅವಸರದ ನಿರ್ಧಾರಗಳು ಯಾವಾಗಲೂ ತಪ್ಪಾಗುತ್ತವೆ. ಆ ರಾತ್ರಿ ನಾನು ಅಳಲಿಲ್ಲ. ಬದಲಿಗೆ ಎದೆಯ ತುಂಬ ನೋವನ್ನು ಹೊತ್ತು ಇಡೀ ರಾತ್ರಿ ಮೇಲ್ಛಾವಣಿಯನ್ನು ದಿಟ್ಟಿಸುತ್ತಾ ಕಳೆದರು. ನನ್ನ ಸಾಕುತಾಯಿ ಪರಕೀಯಳಾಗಿದ್ದಳು. ಆದರೆ ನನ್ನ ಸ್ವಂತ ತಂದೆಯೂ ನನ್ನ ನೋವನ್ನು ಅರ್ಥ ಮಾಡಿಕೊಳ್ಳಲು ಸಿದ್ಧರಿರಲಿಲ್ಲ. ಮರುದಿನ ಬೆಳಿಗ್ಗೆ ನಾನು ಮೌನವಾಗಿ ಬ್ಯಾಗ್ ಎತ್ತಿಕೊಂಡು ಅತ್ತೆ ಮನೆಗೆ ಮರಳಿದೆ. ಬಾಗಿಲು ತೆಗೆದ ತಕ್ಷಣ ಅತ್ತೆಯ ಧ್ವನಿ ಕೇಳಿಸಿತು, ಅರೆ, ಮಹಾರಾಣಿ ಬಂದಳ. ನಿನ್ನ ತಂದೆ ತಾಯಿಗೆ ನಿನ್ನನ್ನು 2 ದಿನ ಕೂಡ ಇಟ್ಟುಕೊಳ್ಳಲು ಆಗಲಿಲ್ಲವೇ? ಅವರಿಗೆ ಉತ್ತರ ನೀಡಿ ಪ್ರಯೋಜನವಿಲ್ಲ ಎಂದು ತಿಳಿದು ನಾನು ಸುಮ್ಮನೆ ಒಳಗೆ ಹೋದೆ. ಈಗ ನನ್ನ ಪತಿ ಮತ್ತು ಅತ್ತೆಗೆ ಒಂದು ವಿಷಯ ಚೆನ್ನಾಗಿ ಅರ್ಥವಾಗಿತ್ತು. ಏನೆಂದರೆ ನನಗೆ ತವರು ಮನೆಯ ಆಸರೆ ಇಲ್ಲ ಎಂದು. ನನ್ನ ಪತಿಯ ವರ್ತನೆ ದಿನದಿಂದ ದಿನಕ್ಕೆ ಇನ್ನೂ ಕ್ರೂರವಾಗತೊಡಗಿತು. ಈಗ ಅವರು ರಾತ್ರಿ ಕುಡಿದು ಬರುವುದು ಮಾತ್ರವಲ್ಲದೆ ಉದ್ದೇಶಪೂರ್ವಕವಾಗಿ ತಾಯಿ ಮತ್ತು ತಂಗಿಯ ಮುಂದೆ ನನ್ನನ್ನು ಅವಮಾನಿಸುತ್ತಿದ್ದರು. ಒಂದು ದಿನ ನನ್ನ ಮಗ ನೀರಜ್ಗೆ ಹುಷಾರಿಲ್ಲದಂತಾಯಿತು. ಇಡೀ ರಾತ್ರಿ ಜ್ವರದಿಂದ ಬಳಲುತ್ತಿದ್ದ. ಮಗನ ಚಿಂತೆಯಲ್ಲಿ ನಾನು ಇಡೀ ರಾತ್ರಿ ಎಚ್ಚರವಾಗಿದ್ದೆ. ನೀರಜ್ನನ್ನು ಡಾಕ್ಟರ್ ಹತ್ತಿರ ಕರೆದೊಯ್ಯಲು ಪಂಕಜ್ನನ್ನು ಎಬ್ಬಿಸಲು ಹಲವು ಬಾರಿ ಪ್ರಯತ್ನಿಸಿದೆ. ಆದರೆ ಅವರು ಕಿರಿಕಿರಿ ಮಾಡಿಕೊಳ್ಳುತ್ತಾ, ನನ್ನನ್ನು ಮಲಗಲು ಬಿಡು, ಅಂದ ಹಾಗೆ ಇದೆಲ್ಲ ನಿನ್ನ ಕೆಲಸ, ನನ್ನದಲ್ಲ ಎಂದು ಬಿಟ್ಟರು. ಇಡೀ ರಾತ್ರಿ ನನ್ನ ಮಗ ಜ್ವರದಿಂದ ಕಾಯುತ್ತಿದ್ದ. ಮರುದಿನ ಬೆಳಿಗ್ಗೆ ಮತ್ತೆ ಡಾಕ್ಟರ್ ಬಳಿ ಹೋಗುವ ಬಗ್ಗೆ ಮಾತನಾಡಿದಾಗ, ಡಾಕ್ಟರ್ ಹತ್ತಿರ ಹೋಗಬೇಕಿದ್ದರೆ ನೀನೇ ಆಟೋ ಮಾಡಿಕೊಂಡು ಹೋಗು, ನನ್ನ ಹತ್ತಿರ ಟೈಮ್ ಇಲ್ಲ ಎಂದು ಕಟುವಾಗಿ ಉತ್ತರಿಸಿದರು. ಅವರ ಮಾತಿನಿಂದ ನಾನು ಒಳಗಿನಿಂದ ಪೂರ್ತಿ ಮುರಿದು ಹೋಗಿದ್ದೆ. ಈ ಮಗ ಅವರಿಗೂ ಸೇರಿದ್ದವನಲ್ಲವೇ? ಆದರೆ ಅನಿವಾರ್ಯವಾಗಿ ನಾನೇ ಮಗನನ್ನು ಕರೆದುಕೊಂಡು ಡಾಕ್ಟರ್ ಬಳಿ ಹೋದೆ. ಡಾಕ್ಟರ್ ತಪಾಸಣೆ ಮಾಡಿ ಔಷಧಿ ನೀಡಿದರು. ನಾನು ಕ್ಯಾಬಿನ್ನಿಂದ ಹೊರಬರುತ್ತಿದ್ದಾಗ ಆಕಸ್ಮಿಕವಾಗಿ ಒಬ್ಬ ವ್ಯಕ್ತಿಗ ಡಿಕ್ಕಿ ಹೊಡೆದೆ. ಅವನನ್ನು ನೋಡಿದ ತಕ್ಷಣ ನಾನು ಗುರುತಿಸಿದೆ. ಅವನು ನನ್ನ ಸಹಪಾಠಿ, ಕ್ಲಾಸ್ಮೇಟ್ ಆಗಿದ್ದ. ನಾನು ಸಾರಿ ಎಂದು ಹೇಳಿ ಗುರುತಿಸಿದರೂ ಗುರುತಿಸದಂತೆ ಮುಂದೆ ಹೋಗಲಾರಂಭಿಸಿದೆ. ಅವನು ತಕ್ಷಣ ನನ್ನನ್ನು ಕರೆದ, ಸುಮನ್. ನಾನು ತಿರುಗಿ ನೋಡಿದೆ. ಅವನು ಕೇಳಿದ, ನೀನು ಸುಮನ್ ತಾನೆ? ನಾನು ಹೌದು ಎಂದೆ. ನಾನು ನಿನ್ನ ಕ್ಲಾಸ್ಮೇಟ್ ದೀಕ್ಷಿತ್, ನೆನಪಿದೆಯೇ ಎಂದ. ಹೌದು ದೀಕ್ಷಿತ್, ಗುರುತಿಸಿದೆ ಎಂದೆ. ಅವನು ಆಶ್ಚರ್ಯದಿಂದ ಕೇಳಿದ, ಇದೇನು ನಿನ್ನ ಸ್ಥಿತಿ ಹೀಗಾಗಿದೆ? ನೀನು ಯೂನಿವರ್ಸಿಟಿ ಟಾಪರ್ ಆಗಿದ್ದೆ, UPSC ಎಕ್ಸಾಮ್ ಕೊಡುತ್ತಿದ್ದೆ, ಓದು ಯಾಕೆ ಅರ್ಧಕ್ಕೆ ಬಿಟ್ಟೆ? ನಾನು ಹೇಳಿದೆ, ಮದುವೆಯಾದ ಕಾರಣ ಓದು ನಿಂತು ಹೋಯಿತು. ನನ್ನ ಮಗನನ್ನು ತೋರಿಸಿ, ಇವನು ನನ್ನ ಮಗ ಎಂದೆ. ಅವನು ಹೇಳಿದ, ನೀನು ಎಷ್ಟು ಬುದ್ಧಿವಂತೆಯಾಗಿದ್ದೆ ಸುಮನ್, ಮದುವೆಯಾಗಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಂಡಿದ್ದೀಯಾ. ನಿನ್ನ ಮುಖದ ಕಳೆಯೇ ಹೋಗಿದೆ. ನೀನು IAS ಆಗಬೇಕೆಂದಿದ್ದೆ ಅಲ್ವಾ? ಮಾತನಾಡುತ್ತಿರುವಾಗ ದೀಕ್ಷಿತ್ ಕಣ್ಣು ನನ್ನ ಕುತ್ತಿಗೆ ಮತ್ತು ಕೈಗಳ ಮೇಲಿದ್ದ ಗಾಯದ ಗುರುತುಗಳ ಮೇಲೆ ಬಿದ್ದವು. ಈ ಗುರುತುಗಳು ಹೇಗೆ ಬಂದವು ಎಂದು ಕೇಳಿದ. ನಾನು ಸಂಕೋಚದಿಂದ ಏನೂ ಹೇಳಲಿಲ್ಲ. ಅವನು ಹೇಳಿದ, ನಾನು ಇಲ್ಲಿ ಟ್ರೀಟ್ಮೆಂಟ್ಗೆ ಬಂದಿದ್ದೆ. ನಾನೀಗ IPS ಆಫೀಸರ್ ಆಗಿದ್ದೇನೆ. ನಿನಗೆ ಯಾವುದೇ ತೊಂದರೆ ಇದ್ದರೂ ನನಗೆ ತಿಳಿಸು. ನಿನ್ನಂತಹ ಹೊಣೆಗಾರ ಹುಡುಗಿ ಓದು ಬಿಟ್ಟಿದ್ದಕ್ಕೆ ನನಗೆ ಬೇಸರವಿದೆ. ನನ್ನ ಕಣ್ಣಲ್ಲಿ ನೀರು ತುಂಬಿತ್ತು. ದೀಕ್ಷಿತ್ ಅವನ ಜೇಬಿನಿಂದ ಒಂದು ಕಾರ್ಡ್ ತೆಗೆದು ನನಗೆ ನೀಡಿದ. ನಿನಗೆ ಜೀವನದಲ್ಲಿ ಎಂದಾದರೂ ಸಹಾಯ ಬೇಕಿದ್ದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡು.
ನಾನು ಒಬ್ಬ ಐಪಿಎಸ್ ಆಫೀಸರ್ ಮಾತ್ರವಲ್ಲದೆ ಸಮಾಜ ಸೇವಕನೂ ಆಗಿದ್ದೇನೆ ಎಂದು ಹೇಳಿ ಹೊರಟು ಹೋದ. ಮನೆಗೆ ಬಂದ ಮೇಲೆ ನಾನು ಕೆಲಸದಲ್ಲಿ ಮಗ್ನಳಾದೆ. ಮಗನಿಗೆ ಔಷಧಿ ನೀಡಿ ಮಲಗಿಸಿದೆ. ಸುದೈವದಿಂದ ಪತಿ ಇನ್ನೂ ಬಂದಿರಲಿಲ್ಲ. ಮರುದಿನ ನೀರಜ್ ಶಾಲೆಗೆ ಹೋದ ಮೇಲೆ ನಾನು ತಿಂಡಿ ಮಾಡುತ್ತಿದ್ದೆ. ಆಗ ಪಂಕಜ್ ರೂಮ್ನಿಂದ ಹೊರಬಂದರು. ಅಷ್ಟರಲ್ಲಿ ನಾದಿನಿ ಗೀತಿಕಾ ಅಲ್ಲಿಗೆ ಬಂದು ಕಿಡಿ ಹಚ್ಚಿದಳು. ಅಣ್ಣ, ನಿಮ್ಮ ಹೆಂಡತಿಯನ್ನು ಹತೋಟಿಯಲ್ಲಿಡಿ. ನಿನ್ನೆ ಮಗನನ್ನು ಡಾಕ್ಟರ್ ಹತ್ತಿರ ಕರೆದೊಯ್ಯುವ ನೆಪದಲ್ಲಿ 4 ಗಂಟೆಗಳ ಕಾಲ ಹೊರಗಿದ್ದರು. ಅತ್ತಿಗೆ ನಿಮ್ಮ ಬೆನ್ನ ಹಿಂದೆ ಎಲ್ಲೆಲ್ಲಿ ಸುತ್ತುತ್ತಾರೋ ಏನೋ. ಈ ಮಾತು ಕೇಳಿದ ತಕ್ಷಣ ಪಂಕಜ್ ಕೋಪದಿಂದ ಕೆಂಡವಾದರು. ಅಡುಗೆ ಮನೆಗೆ ಬಂದು ನನ್ನ ಕೂದಲನ್ನು ಹಿಡಿದು ಎಳೆದಾಡಿದರು. ಎಲ್ಲಿಗೆ ಹೋಗಿದ್ದೆ? ಯಾರನ್ನು ಭೇಟಿಯಾಗಲು ಹೋಗಿದ್ದೆ ಎಂದು ಕಿರುಚಿದರು. ನಾನು ಡಾಕ್ಟರ್ ಹತ್ತಿರ ಹೋಗಿದ್ದೆ, ಅಲ್ಲಿ ರಶ್ ಇತ್ತು ಎಂದರೂ ಅವರು ನಂಬಲಿಲ್ಲ. ಅಷ್ಟರಲ್ಲಿ ಅವರಿಗೆ ಆಫೀಸ್ನಿಂದ ಫೋನ್ ಬಂತು. ನನ್ನನ್ನು ಜೋರಾಗಿ ನೆಲಕ್ಕೆ ತಳ್ಳಿ ಅವರು ಹೊರಟು ಹೋದರು. ಅತ್ತೆ ಮತ್ತು ನಾದಿನಿ ಇದನ್ನೆಲ್ಲ ನೋಡಿ ನಗುತ್ತಿದ್ದರು. ನನ್ನ ಮನಸ್ಸಿನಲ್ಲಿ ಒಂದು ಕಿಚ್ಚು ಹತ್ತಿತು. ಈಗ ನಾನು ನನ್ನ ಮತ್ತು ಮಗನ ಜೀವನಕ್ಕಾಗಿ ಏನಾದರೂ ಮಾಡಲೇಬೇಕು ಎಂದು ನಿರ್ಧರಿಸಿದೆ. ನಾನು ನನ್ನ ಎಲ್ಲಾ ಸರ್ಟಿಫಿಕೇಟ್ಗಳನ್ನು ತೆಗೆದೆ. ಆತ್ಮನಿರ್ಭರ ಆಗಲು ನಿರ್ಧರಿಸಿ ಕೆಲಸ ಹುಡುಕಲಾರಂಭಿಸಿದೆ. ಆದರೆ 6 ವರ್ಷಗಳ ಗ್ಯಾಪ್ ಇದ್ದುದರಿಂದ ಎಲ್ಲಿಯೂ ಅನುಭವ ಕೇಳುತ್ತಿದ್ದರು. ಆದರೂ ನಾನು ಸೋಲೊಪ್ಪದೆ ಇಮೇಲ್ ಕಳುಹಿಸುತ್ತಲೇ ಇದ್ದೆ. ಸಂಜೆ ಪಂಕಜ್ ಮನೆಗೆ ಬಂದರು. ಅವರ ಕೈಯಲ್ಲಿ ಒಂದು ಲಕೋಟೆ ಇತ್ತು. ಅವರು ಅದನ್ನು ನನ್ನ ಕೈಗಿತ್ತರು. ನಾನು ಅದನ್ನು ತೆರೆದು ನೋಡಿದಾಗ ನನ್ನ ಆತ್ಮಕ್ಕೆ ಚೂರಿ ಇರಿದಂತಾಯಿತು. ಅವು ವಿಚ್ಛೇದನದ ಪತ್ರಗಳು, ಡಿವೋರ್ಸ್ ಪೇಪರ್ಸ್ ಆಗಿದ್ದವು. ನಡುಗುವ ಧ್ವನಿಯಲ್ಲಿ ನಾನು ವಿಚ್ಛೇದನ ಎಂದೆ. ಪಂಕಜ್ ನಗುತ್ತಾ ಹೇಳಿದರು, ಹೌದು, ಮತ್ತು ನನ್ನ ಮಗ ನನ್ನ ಬಳಿಯೇ ಇರುತ್ತಾನೆ. ಯಾಕೆಂದರೆ ನೀನು ನಿರುದ್ಯೋಗಿ, ಅವನನ್ನು ಸಾಕುವ ಯೋಗ್ಯತೆ ನಿನಗಿಲ್ಲ. ನಾನು ಆ ಕಾಗದಗಳನ್ನು ನೋಡಿದೆ. ನಂತರ ನನ್ನ ಮಗನನ್ನು ನೋಡಿದೆ. ಕಣ್ಣಲ್ಲಿ ನೀರು ತುಂಬಿತ್ತು. ಒಂದು ಕ್ಷಣ ಜೋರಾಗಿ ಅಳಬೇಕೆನಿಸಿತು. ಆದರೆ ಇನ್ನೊಂದು ಕ್ಷಣ ನಾನು ಇವರ ಮುಂದೆ ದುರ್ಬಲಳಾಗಬಾರದು ಎಂದು ನನ್ನನ್ನು ನಾನೇ ಗಟ್ಟಿ ಮಾಡಿಕೊಂಡೆ. ಇಂದು ನಾನು ಸೋತರೆ ನನ್ನ ಮಗನ ಭವಿಷ್ಯವು ನನ್ನಂತೆಯೇ ಹಾಳಾಗುತ್ತದೆ ಎಂದು ನನಗೆ ಅರಿವಾಯಿತು. ಇಲ್ಲ, ನಾನು ಏನಾದ್ರೂ ಮಾಡ್ಲೇಬೇಕು ಎಂದು ನಿರ್ಧರಿಸಿದೆ. ನಾನು ಸಮಾಧಾನದಿಂದ ಆ ವಿಚ್ಛೇದನದ ಪತ್ರಗಳನ್ನು ಹಿಡಿದು ಕೋಣೆಯೊಳಗೆ ಹೋದೆ. ನನ್ನ ಪತಿ ನನ್ನನ್ನೇ ದಿಟ್ಟಿಸಿ ನೋಡುತ್ತಿದ್ರು, ಏಕೆಂದ್ರೆ ನಾನು ಬಹಳ ಕಷ್ಟಪಟ್ಟು ನನ್ನ ಕಣ್ಣೀರನ್ನು ನಿಯಂತ್ರಿಸಿದ್ದೆ. ಅವರ ಮುಂದೆ ನನ್ನ ಕಣ್ಣಿನಿಂದ ಒಂದು ಹನಿಯೂ ಕೆಳಗೆ ಬೀಳಲಿಲ್ಲ. ಕೋಣೆಯೊಳಗೆ ಹೋಗಿ ಮಲಗಿಕೊಂಡೆ. ಆದ್ರೆ ಇಡೀ ರಾತ್ರಿ ಮುಂದೇನು ಮಾಡಬೇಕು ಎಂಬ ಆಲೋಚನೆಯಲ್ಲೇ ಕಳೆದವು. ಮರುದಿನ ಬೆಳಗ್ಗೆ ನನ್ನ ಪರ್ಸ್ನಿಂದ ದೀಕ್ಷಿತ್ ನೀಡಿದ್ದ ಕಾಂಟ್ಯಾಕ್ಟ್ ಕಾರ್ಡ್ ತೆಗೆದೆ. ಅದರಲ್ಲಿದ್ದ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿದೆ. ದೀಕ್ಷಿತ್ ಫೋನ್ ಎತ್ತಿದ ತಕ್ಷಣ ನಾನು ಸುಮನ್ ಎಂದು ಪರಿಚಯಿಸಿಕೊಂಡೆ. ಅವನು, ಹೌದು ಹೇಳು ಸುಮನ್, ಏನಾಗಬೇಕು ಎಂದ. ನಾನು ಹೇಳಿದೆ, ನೀನು ಸಹಾಯ ಮಾಡುವುದಾಗಿ ಹೇಳಿದ್ದೆ ಅಲ್ವಾ, ಇಂದು ನನಗೆ ನಿನ್ನ ಸಹಾಯದ ಅಗತ್ಯವಿದೆ. ಅವನು ಕೇಳಿದ, ಹೇಳು, ಎಂತಹ ಸಹಾಯ ಬೇಕು? ನನಗೆ ಒಂದು ಬಾಡಿಗೆ ಮನೆ ಬೇಕು. ನೀನು ನನಗಾಗಿ ಒಂದು ವ್ಯವಸ್ಥೆ ಮಾಡಬಲ್ಲೆಯಾ ಎಂದು ಕೇಳಿದೆ. ಅವನು ಆಶ್ಚರ್ಯಚಕಿತನಾಗಿ, ಆದ್ರೆ ನೀನು ಮದುವೆಯಾಗಿದ್ದೀಯಲ್ಲ, ನಿನಗೆ ಬಾಡಿಗೆ ಮನೆಯ ಅಗತ್ಯವೇನಿದೆ ಎಂದು ಕೇಳಿದ. ನಂತರ ನಾನು ನನ್ನ ಜೀವನದ ಪೂರ್ತಿ ಕಥೆಯನ್ನು, ಪತಿ ಮತ್ತು ಅತ್ತೆ ಮನೆಯವರು ನೀಡುತ್ತಿದ್ದ ಕಿರುಕುಳವನ್ನು ಅಳುತ್ತಲೇ ವಿವರಿಸಿದೆ. ಬಹಳ ಹೊತ್ತು ಅವನು ನನ್ನ ಕಥೆಯನ್ನು ಕೇಳಿಸಿಕೊಂಡ. ನಂತರ ಅವನು ಹೇಳಿದ, ಸುಮನ್, ನಿನ್ನನ್ನು ಮೊದಲ ಬಾರಿ ನೋಡಿದ್ದಾಗಲೇ ನಿನ್ನ ಕಣ್ಣುಗಳಲ್ಲಿ ಬಹಳಷ್ಟು ನೋವು ಕಾಣಿಸುತ್ತಿತ್ತು. ನೀನು ಮೊದಲು ಎಷ್ಟು ಹಸನ್ಮುಖಿ ಮತ್ತು ಪ್ರತಿಭಾವಂತ ಹುಡುಗಿಯಾಗಿದ್ದೆ. ಮದುವೆಯಾಗಿ 6 ವರ್ಷಗಳಾದರೂ ಇಷ್ಟೆಲ್ಲ ದೌರ್ಜನ್ಯವನ್ನು ಯಾಕೆ ಸಹಿಸಿಕೊಂಡೆ? ನೀನು ಮೊದಲೇ ಈ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಬೇಕಿತ್ತು. ನಾನು ಅಳುತ್ತಾ ಹೇಳಿದೆ, ಈಗ ನನ್ನ ಪತಿ ನನಗೆ ವಿಚ್ಛೇದನ ನೀಡಲು ಮುಂದಾಗಿದ್ದಾರೆ ಮತ್ತು ನನ್ನ ಮಗನನ್ನು ನನ್ನಿಂದ ದೂರ ಮಾಡಲು ನೋಡುತ್ತಿದ್ದಾರೆ. ನಾನು ಎಲ್ಲವನ್ನೂ ಸಹಿಸುತ್ತೇನೆ, ಆದರೆ ಮಗನಿಂದ ದೂರವಿರಲು ಸಾಧ್ಯವಿಲ್ಲ. ದಯವಿಟ್ಟು ನನಗೊಂದು ವಾಸದ ವ್ಯವಸ್ಥೆ ಮಾಡಿಕೊಡು. ದೀಕ್ಷಿತ್ ಹೇಳಿದ, ಖಂಡಿತ, ನಿನಗೆ ಬೇಸರವಿಲ್ಲದಿದ್ದರೆ ನೀನು ನನ್ನ ಸರ್ಕಾರಿ ಫ್ಲಾಟ್ನಲ್ಲೇ ಇರಬಹುದು. ಅದು ಖಾಲಿ ಇದೆ. ನಾನು ನಿರಾಕರಿಸಿದೆ. ಬೇಡ, ನಾನು ನಿನ್ನ ಮನೆಯಲ್ಲಿದ್ದರೆ ಈ ಜನರು ನನ್ನ ಚಾರಿತ್ರ್ಯದ ಮೇಲೆ ಕೆಸರೆರಚುತ್ತಾರೆ ಮತ್ತು ಅದನ್ನು ಕೋರ್ಟ್ನಲ್ಲಿ ನನ್ನ ವಿರುದ್ಧ ಬಳಸುತ್ತಾರೆ. ಇದರಿಂದ ನಾನು ಇನ್ನಷ್ಟು ಕೆಟ್ಟವಳಾಗುತ್ತೇನೆ. ದೀಕ್ಷಿತ್ ಒಪ್ಪಿಕೊಂಡ. ಸರಿ ಸುಮನ್, ಚಿಂತಿಸಬೇಡ. ನಾನು ನಿನಗಾಗಿ ನನ್ನ ಮನೆಯ ಹತ್ತಿರವೇ ಒಂದು ಸಣ್ಣ ಬಾಡಿಗೆ ಮನೆ ಹುಡುಕಿಕೊಡುತ್ತೇನೆ. ನೀನು ನಿನ್ನನ್ನು ಸಾಬೀತುಪಡಿಸಲು ಇದು ಸರಿಯಾದ ಸಮಯ. ನಾನು ನಿನ್ನ ಜೊತೆಗಿದ್ದೇನೆ. ದೀಕ್ಷಿತ್ ಅಂದೇ ನನಗಾಗಿ ಒಂದು ಮನೆ ಹುಡುಕಿಕೊಟ್ಟ. ನಾನು ನನ್ನ ಮತ್ತು ಮಗನ ಬಟ್ಟೆಗಳನ್ನು ಪ್ಯಾಕ್ ಮಾಡಿದೆ. ಸ್ವಲ್ಪ ಉಳಿತಾಯದ ಹಣವನ್ನು ತೆಗೆದುಕೊಂಡೆ ಮತ್ತು ಸರಿಯಾದ ಸಮಯ ನೋಡಿ ಮಗ ನೀರಜನೊಂದಿಗೆ ಯಾರಿಗೂ ತಿಳಿಯದಂತೆ ಮನೆಯಿಂದ ಹೊರಬಂದೆ. ರಾತ್ರಿ ಪತಿ ಮನೆಗೆ ಬಂದಾಗ ಅಭ್ಯಾಸದಂತೆ ಕಿರುಚಿದ್ರು, ಸುಮನ್, ಬೇಗ ನೀರು ತಗೊಂಡು ಬಾ. ಆದ್ರೆ ಮನೆಯಲ್ಲಿ ಸ್ಮಶಾನ ಮೌನವಿತ್ತು. ಅಡಿಗೆ ಮನೆಯಲ್ಲಿ ಯಾರೂ ಇರಲಿಲ್ಲ. ನೀರಜ್ ಕೋಣೆಯೂ ಖಾಲಿಯಿತ್ತು. ಕೊನೆಗೆ ತಮ್ಮ ಕೋಣೆಗೆ ಬಂದಾಗ ಟೇಬಲ್ ಮೇಲೆ ಒಂದು ಲಕೋಟೆ ಕಂಡಿತ್ತು. ಅದನ್ನು ತೆರೆದು ನಾನು ಬರೆದಿದ್ದ ಪತ್ರವನ್ನು ಓದತೊಡಗಿದ್ರು. ನಾನು ಪತ್ರದಲ್ಲಿ ಹೀಗೆ ಬರೆದಿದ್ದೆ,
ಪಂಕಜ್, ನಾನು ನಿಮ್ಮ ಜೊತೆ ಬಹಳ ವರ್ಷ ಕಳೆದಿದ್ದೇನೆ. ಪ್ರತಿಯೊಂದು ಚುಚ್ಚುಮಾಟು ಮತ್ತು ನೋವನ್ನು ಸಹಿಸಿದೆ. ಆದರೆ ಇನ್ನು ಮುಂದೆ ನನ್ನಿಂದ ಸಾಧ್ಯವಿಲ್ಲ. ನೀವು ನನ್ನನ್ನು ಯಾವಾಗಲೂ ಅಬಲೆ ಎಂದುಕೊಂಡಿರಿ. ಆದರೆ ಈಗ ನಾನು ನನ್ನ ಮಗನೊಂದಿಗೆ ಹೊಸ ಜೀವನ ಆರಂಭಿಸುತ್ತಿದ್ದೇನೆ. ನಿಮಗೆ ಏನು ಬೇಕೋ ಅದನ್ನು ಮಾಡಿಕೊಳ್ಳಿ. ಆದರೆ ನಾನು ಇನ್ನು ಮುಂದೆ ನಿಮ್ಮ ಜೊತೆ ಇರಲಾರೆ. ಪತ್ರ ಓದಿದ ನಂತರ ಪಂಕಜ್ಗೆ ವಿಪರೀತ ಕೋಪ ಬಂತು. ಅವರು ನನ್ನನ್ನು ಬೆದರಿಸಲು ವಿಚ್ಛೇದನದ ಪತ್ರ ಸಿದ್ಧಪಡಿಸಿದ್ರು. ಆದರೆ ಈಗ ಅವರ ಪ್ಲಾನ್ ಅವರ ಮೇಲೆಯೇ ತಿರುಗುಬಾಣವಾಗಿತ್ತು. ಹಸಿವಿನಿಂದ ಅಡುಗೆ ಮನೆಗೆ ಹೋದಾಗ ಅಲ್ಲಿ ಪಾತ್ರೆಗಳೆಲ್ಲ ಖಾಲಿ ಇದ್ದವು. ಅಡುಗೆಯೂ ಇರಲಿಲ್ಲ. ತಮಗೆ ಇಷ್ಟವಾದ ಅಡುಗೆ ಮಾಡಿ ಬಿಸಿ ಬಿಸಿ ರೊಟ್ಟಿ ನೀಡುತ್ತಿದ್ದವಳು ಈಗ ಆ ಮನೆಯಲ್ಲಿ ಇರಲಿಲ್ಲ. ಅನಿವಾರ್ಯವಾಗಿ ಅವರು ಹಸಿದ ಹೊಟ್ಟೆಯಲ್ಲೇ ಮಲಗಿದರು. ಮರುದಿನವೂ ಪರಿಸ್ಥಿತಿ ಬದಲಾಗಲಿಲ್ಲ. ಅವರು ಸುಮನ್, ನೀರು ತಗೊಂಡು ಬಾ ಎಂದು ಕರೆದರೂ ಆ ಧ್ವನಿಯನ್ನು ಕೇಳಿಸಿಕೊಳ್ಳುವವರು ಅಲ್ಲಿ ಯಾರೂ ಇರಲಿಲ್ಲ. ಅವರ ಮುಖದಲ್ಲಿ ಈಗ ಅಹಂಕಾರದ ಜೊತೆಗೆ ಒಂದು ರೀತಿಯ ನಿರಾಸೆ ಎದ್ದು ಕಾಣಿಸುತ್ತಿತ್ತು. ಅವರು ನನ್ನನ್ನು ಮರಳಿ ಮನೆಗೆ ಕರೆಯುವುದಿಲ್ಲ ಎಂಬ ಹಠದಲ್ಲಿದ್ದರು. ನಾನು ಕೂಡ ಆ ನರಕಕ್ಕೆ ಮರಳಿ ಹೋಗಲು ಸಿದ್ಧಳಿರಲಿಲ್ಲ. ದೀಕ್ಷಿತ್ ನನಗಾಗಿ ಒಂದು ಬಾಡಿಗೆ ಮನೆಯ ವ್ಯವಸ್ಥೆ ಮಾಡಿಕೊಟ್ಟಿದ್ದ. ಅಲ್ಲಿ 2-3 ದಿನಗಳು ನನ್ನ ಮಗನೊಂದಿಗೆ ಬಹಳ ನೆಮ್ಮದಿಯಿಂದ ಕಳೆದವು. ಆದರೆ ಸುಮ್ಮನೆ ಕುಳಿತರೆ ಜೀವನ ಸಾಗದು ಎಂದು ನನಗೆ ತಿಳಿದಿತ್ತು. ಮಗನ ಭವಿಷ್ಯಕ್ಕಾಗಿ ನಾನು ಏನಾದರೂ ಮಾಡಲೇಬೇಕಿತ್ತು. ಒಳ್ಳೆಯ ಕೆಲಸಕ್ಕಾಗಿ ಹುಡುಕಾಡಿದೆ. ಆದರೆ ಎಲ್ಲಿಯೂ ಕೆಲಸ ಸಿಗಲಿಲ್ಲ. ದೀಕ್ಷಿತ್ ತನ್ನ ಮನೆಯಿಂದಲೇ ನನಗಾಗಿ ಅಡಿಗೆ ಮಾಡಿ ತರುತ್ತಿದ್ದ. ಆದರೆ ನಾನು ಎಷ್ಟು ದಿನ ಅವನ ಉಪಕಾರ ಪಡೆಯಲು ಸಾಧ್ಯ? ನನಗೊಂದು ಕೆಲಸ ಸಿಕ್ಕರೆ ಸಾಕು, ಎಲ್ಲವೂ ಸರಿಯಾಗುತ್ತದೆ ಎಂದು ಅವನಿಗೆ ತಿಳಿಸಿದೆ. ಅವನು ನನಗೆ ಬೋಧನೆ ಮಾಡುವಂತೆ ಸಲಹೆ ನೀಡಿದ. ನನಗೆ ಅನುಭವ ಇಲ್ಲವೆಂದಾಗ ಅವನು ಹೇಳಿದ, ಸುಮನ್, ನಿನಗೆ ನೆನಪಿಲ್ಲವೇ? ನೀನು UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ದವಳು. ಈ ಪರೀಕ್ಷೆಯನ್ನು ಎದುರಿಸುವುದು ಹೇಗೆಂದು ನಿನಗೆ ಚೆನ್ನಾಗಿ ಗೊತ್ತು. ನಿನಗಾಗಿ ನಾನು 2 ವಿದ್ಯಾರ್ಥಿಗಳನ್ನು ಹುಡುಕಿಕೊಡುತ್ತೇನೆ. ನೀನು ಅವರಿಗೆ ಕೋಚಿಂಗ್ ನೀಡು ಎಂದ. ಭಯದಿಂದಲೇ ನಾನು ಒಪ್ಪಿಕೊಂಡೆ. ದೀಕ್ಷಿತ್ ಏರ್ಪಾಡು ಮಾಡಿದ ವಿದ್ಯಾರ್ಥಿಗಳಿಗೆ ನಾನು ಪಾಠ ಮಾಡಲು ಶುರುಮಾಡಿದೆ. ಮೆಲ್ಲಗೆ ನನ್ನ ಪಾಠದ ಶೈಲಿ ವಿದ್ಯಾರ್ಥಿಗಳಿಗೆ ಇಷ್ಟವಾಗಿ ಒಬ್ಬರಿಂದ ಒಬ್ಬರಿಗೆ ವಿಷಯ ಹರಡಿ ವಿದ್ಯಾರ್ಥಿಗಳ ಸಂಖ್ಯೆ 10ಕ್ಕೇರಿತು. ನನ್ನ ಮಗನ ಹೆಸರಿನಲ್ಲೇ ನೀರಜ್ ಕೋಚಿಂಗ್ ಸೆಂಟರ್ ಎಂದು ಹೆಸರಿಟ್ಟೆ. ಆನ್ಲೈನ್ ಮೂಲಕವೂ ಪ್ರಚಾರ ಮಾಡಿದೆ. 3-4 ತಿಂಗಳಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬಂದರು. ಮನೆಯ ಬಾಡಿಗೆ ಮತ್ತು ಖರ್ಚು ವೆಚ್ಚಗಳು ನಿಭಾಯಿಸಲು ಸಾಧ್ಯವಾಯಿತು. ಇತ್ತ ನನ್ನ ಅತ್ತೆ ಮನೆಯಲ್ಲಿ ವಾತಾವರಣ ಪೂರ್ತಿ ಹದಗೆಟ್ಟಿತ್ತು. ಪಂಕಜ್ಗೆ ಕೆಲಸದಲ್ಲಿ ಗಮನ ಹರಿಸಲು ಸಾಧ್ಯವಾಗದೆ ಆಫೀಸ್ನಿಂದ ಕೆಲಸ ಹೋಯಿತು. ಅತ್ತೆ ಯಾವುದೇ ಕೆಲಸ ಮಾಡುತ್ತಿರಲಿಲ್ಲ. ಅನಿವಾರ್ಯವಾಗಿ ನಾದಿನಿ ಗೀತಿಕಾ ಮನೆಯೆಲ್ಲ ಕೆಲಸ ಮಾಡಬೇಕಾಯಿತು. ಅವಳು ಪಾತ್ರೆಗಳನ್ನು ಅಪ್ಪಳಿಸುತ್ತಾ ಗೊಣಗುತ್ತಿದ್ದಳು. ನಾನು ನಿಮ್ಮ ಕೆಲಸದವಳಲ್ಲ ಎಂದು ಅಣ್ಣನ ಮೇಲೆಯೇ ರೇಗುತ್ತಿದ್ದಳು. ಅತ್ತೆ ಮಾತ್ರೆ ಕೇಳಿದಾಗಲೂ ಅವಳು ಕಿರುಚಾಡುತ್ತಿದ್ದಳು. ಒಂದು ದಿನ ಅವಳು ಬೇಸತ್ತು ಅತ್ತಿಗೆಯನ್ನೇ ಮರಳಿ ಕರೆತನ್ನಿ, ಇಲ್ಲದಿದ್ದರೆ ಈ ಮನೆ ಹಾಳಾಗುತ್ತದೆ ಎಂದಳು. ಆದರೆ ಪಂಕಜ್ ಅಹಂಕಾರದಿಂದ ಅವಳು ತನ್ನ ಇಷ್ಟದಂತೆ ಹೋಗಿದ್ದಾಳೆ, ಅವಳೇ ಮರಳಿ ಬರುತ್ತಾಳೆ ಎಂದರು. ಕೆಲವು ದಿನಗಳ ನಂತರ ನಾನೇ ನನ್ನ ಪತಿಗೆ ವಿಚ್ಛೇದನದ ನೋಟಿಸ್ ಕಳುಹಿಸಲು ನಿರ್ಧರಿಸಿದೆ. ನೋಟಿಸ್ ಮನೆಗೆ ತಲುಪಿದಾಗ ಪಂಕಜ್ಗೆ ಆಘಾತವಾಯಿತು. ನನ್ನ ಸಹಿ ನೋಡಿ ನಾದಿನಿ, ಈಗ ಅನುಭವಿಸಿ ನಿಮ್ಮ ಕರ್ಮವನ್ನು ಎಂದಳು. ಕೇಸ್ ಕೋರ್ಟ್ ಮೆಟ್ಟಿಲೇರಿತು. ಕೋರ್ಟ್ನಲ್ಲಿ ಪಂಕಜ್ ಪರ ವಕೀಲರು ನನ್ನ ಮೇಲೆ ಕೆಸರೆರಚಿದರು. ನೀವು ಈವರೆಗೆ ದೂರು ನೀಡಿರಲಿಲ್ಲ, ಈಗ ಇದ್ದಕ್ಕಿದ್ದಂತೆ ಏನು ತೊಂದರೆಯಾಯಿತು? ಮನೆ ಬಿಟ್ಟು ಹೋದವಳ ನಡವಳಿಕೆ ಸರಿಯಿಲ್ಲ. ಇಂತಹ ತಾಯಿಗೆ ಮಗನ ಕಸ್ಟಡಿ ನೀಡಬಾರದು ಎಂದು ವಾದಿಸಿದರು. ಆದರೆ ನಾನು ಧೈರ್ಯವಾಗಿ ನನ್ನ ಮೇಲಾದ ದೌರ್ಜನ್ಯದ ಮೆಡಿಕಲ್ ರಿಪೋರ್ಟ್ ಮತ್ತು ಸಾಕ್ಷಿಗಳನ್ನು ಒದಗಿಸಿದೆ. ಕೇಸ್ಗೆ ದೊಡ್ಡ ತಿರುವು ಸಿಕ್ಕಿದ್ದು ನನ್ನ 5 ವರ್ಷದ ಮಗ ಕೋರ್ಟ್ಗೆ ಬಂದಾಗ. ಜಡ್ಜ್ ಸಾಹೇಬರು ಅವನನ್ನು ಯಾರ ಜೊತೆ ಇರಲು ಇಷ್ಟಪಡುತ್ತೀಯಾ ಎಂದು ಕೇಳಿದಾಗ ಅವನು ಭಯವಿಲ್ಲದೆ ಹೇಳಿದ, ನಾನು ಮಮ್ಮಿ ಜೊತೆ ಇರುತ್ತೇನೆ. ಪಪ್ಪ ಮಮ್ಮಿಯನ್ನು ತುಂಬ ಹೊಡೆಯುತ್ತಿದ್ದರು, ಮಮ್ಮಿ ಅಳುತ್ತಿದ್ದರು. ಪಪ್ಪ ಕೆಟ್ಟವರು, ನಾನು ಅವರ ಜೊತೆ ಹೋಗೋದಿಲ್ಲ. ಮಗನ ಮಾತು ಕೇಳಿ ಪಂಕಜ್ ತಲೆ ತಗ್ಗಿಸಿದರು. ಆ ಹೊತ್ತಿಗೆ ನಾನು ಕಂತುಗಳಲ್ಲಿ ಒಂದು ಪುಟ್ಟ ಮನೆಯನ್ನು ಖರೀದಿಸಿ ಅಲ್ಲಿಗೆ ಶಿಫ್ಟ್ ಆಗಿದ್ದೆ. ದೀಕ್ಷಿತ್ ನನಗೆ ದೊಡ್ಡ ಆಸರೆಯಾಗಿದ್ದ. ಕೇಸ್ನ ಕೊನೆಯ ವಿಚಾರಣೆಯ ಹಿಂದಿನ ದಿನ ಪಂಕಜ್ ನನಗೆ ಫೋನ್ ಮಾಡಿದರು. ಮೊದಲು ಭೇಟಿಯಾಗಲು ನಿರಾಕರಿಸಿದರು. ಕೊನೆಯ ಬಾರಿ ಎಂದು ಕೇಳಿಕೊಂಡಿದ್ದಕ್ಕೆ ಒಪ್ಪಿದೆ. ಅರ್ಧಗಂಟೆಯ ನಂತರ ಅವರು ನನ್ನ ಮನೆಗೆ ಬಂದರು. ಮನೆಯ ಮುಂದಿದ್ದ ನನ್ನ ಹೆಸರಿನ ನಾಮಫಲಕ ನೋಡಿ ಅವರಿಗೆ ಆಶ್ಚರ್ಯವಾಯಿತು. ಒಳಗಿನ ಸೌಕರ್ಯಗಳನ್ನು ನೋಡಿ ಬೆರಗಾದರು. ಅವರು ಹೇಳಿದರು, ಸುಮನ್, ನಾನು ಒಪ್ಪಂಟಿಯಾಗಿದ್ದೇನೆ. ಅಮ್ಮನಿಗೆ ಹುಷಾರಿಲ್ಲ. ಗೀತಿಕಾಳಿಗೆ ಮನೆ ಕೆಲಸ ಮಾಡಲು ಬರುವುದಿಲ್ಲ. ಮಗ ಕೋರ್ಟ್ನಲ್ಲಿ ಹೇಳಿದ ಮಾತು ಕೇಳಿದ ಮೇಲೆ ನನಗೆ ನನ್ನ ತಪ್ಪುಗಳ ಅರಿವಾಗಿದೆ. ದಯವಿಟ್ಟು ಈ ವಿಚ್ಛೇದನ ಕೇಸ್ ವಾಪಸ್ ಪಡೆದು ನನ್ನ ಜೊತೆ ಮರಳಿ ಬಾ. ನೀರಜ್ ಬಗ್ಗೆ ಯೋಚಿಸು. ಅವನಿಗೂ ತಾಯಿ ತಂದೆ ಇಬ್ಬರ ಅಗತ್ಯವಿದೆ ಎಂದು ಪಂಕಜ್ ಹೇಳಿದರು. ನಾನು ಹೇಳಿದೆ, ಇಲ್ಲ, ಅವನಿಗೆ ನಿನ್ನಂತಹ ತಂದೆಯ ಅಗತ್ಯವಿಲ್ಲ. ಅವನಿಗೆ ಈಗ ನಾನೇ ತಾಯಿ, ನಾನೇ ತಂದೆ. ನಿನ್ನಂತಹ ತಂದೆ ಯಾವುದಕ್ಕೂ ಲಾಯಕ್ಕಿಲ್ಲ. ನನ್ನ ಪತಿ ಅತೀವ ಮುಜುಗರದಿಂದ ಹೇಳಿದರು, ನಾನು ಬಹಳಷ್ಟು ತಪ್ಪುಗಳನ್ನು ಮಾಡಿದ್ದೇನೆ ಎಂದು ನನಗೆ ತಿಳಿದಿದೆ. ಆದರೆ ನಾನು ಭರವಸೆ ನೀಡುತ್ತೇನೆ,
ಒಂದು ಬಾರಿ ನನ್ನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶ ನೀಡಿದರೆ ಎಲ್ಲವೂ ಸರಿಯಾಗುತ್ತದೆ. ದಯವಿಟ್ಟು ಒಂದು ಸಲ ನನ್ನನ್ನು ಕ್ಷಮಿಸಿಬಿಡು. ನಾನು ಹೇಳಿದೆ, ಅವಕಾಶ? ನಾನು ನಿನಗೆ ಎಂದಿಗೂ ಅವಕಾಶ ನೀಡುವುದಿಲ್ಲ. ಕಳೆದ ಪ್ರತಿ ದಿನವೂ ನಿನಗೆ ಸುಧಾರಿಸಿಕೊಳ್ಳಲು ಒಂದು ಅವಕಾಶವಾಗಿತ್ತು. ಆದರೆ ನೀನು ಪ್ರತಿ ಬಾರಿಯೂ ಅದನ್ನು ಹಾಳು ಮಾಡಿದೆ. ಇನ್ನು ಕ್ಷಮೆಯ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ. ತಿಳಿಯದೇ ತಪ್ಪಾದಾಗ ಕ್ಷಮೆ ಕೇಳಬಹುದು. ಆದರೆ ನಿನ್ನ ಪ್ರತಿಯೊಂದು ತಪ್ಪು ಉದ್ದೇಶಪೂರ್ವಕವಾಗಿತ್ತು. ನಾನು ನಿನ್ನನ್ನು ಕ್ಷಮಿಸಲು ಸಾಧ್ಯವಿಲ್ಲ. ಮತ್ತು ನಿಜ ಹೇಳಬೇಕೆಂದರೆ, ಈಗ ನನ್ನ ಜೀವನದಲ್ಲಿ ನಿನಗೆ ಯಾವುದೇ ಸ್ಥಾನವಿಲ್ಲ. ನೀನು ಎಲ್ಲಿಂದ ಬಂದೆಯೋ ಅಲ್ಲಿಗೆ ಮರಳಿ ಹೋಗಬಹುದು. ಪಂಕಜ್ ಕೊನೆಯ ಬಾರಿ ನನ್ನನ್ನು ಮತ್ತು ನನ್ನ ಮಗನನ್ನು ಒಮ್ಮೆ ನೋಡಿ ಅಲ್ಲಿಂದ ಹೊರಟು ಹೋದರು. ನಾನು ಕೂಡ ಎಂದಿಗೂ ಹಿಂತಿರುಗಿ ನೋಡಲಿಲ್ಲ. ನಮ್ಮಿಬ್ಬರ ಸಂಬಂಧ ಅಲ್ಲಿಗೆ ಕೊನೆಗೊಂಡಿತ್ತು. ಈಗ ನಾನು ನನ್ನ ಮಗನೊಂದಿಗೆ ಸುಖವಾಗಿದ್ದೇನೆ ಮತ್ತು ಒಬ್ಬಳೇ ಶ್ರಮಿಸಿ ನನ್ನ ವೃತ್ತಿ ಜೀವನವನ್ನು ದೊಡ್ಡ ಮಟ್ಟಕ್ಕೆ ಬೆಳೆಸಿದ್ದೇನೆ. ನನ್ನ ಕೋಚಿಂಗ್ ಸೆಂಟರ್ ಈಗ ಬಹಳ ಯಶಸ್ವಿಯಾಗಿ ನಡೆಯುತ್ತಿದೆ. ನಾನು ನನಗೇ ಒಂದು ಉದಾಹರಣೆಯಾಗಿ ಬೆಳೆದಿದ್ದೇನೆ ಮತ್ತು ನನ್ನ ಜೀವನದ ಕಥೆಯನ್ನು ನಾನೇ ಬರೆಯುವ ನಿರ್ಧಾರ ಮಾಡಿದ್ದೇನೆ. ಇಂದು ನಾನು ಒಬ್ಬ ಯಶಸ್ವಿ ಮಹಿಳೆ. ನಿಮ್ಮೆಲ್ಲರಿಗೂ ನಾನು ಹೇಳಬಯಸುವುದೆಂದರೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿ ಮತ್ತು ನಿಮ್ಮನ್ನು ನೀವು ಪ್ರಗತಿಯತ್ತ ಕೊಂಡೊಯ್ಯಿರಿ. ಸ್ನೇಹಿತರೆ, ನಿಮಗೆ ಈ ಕಥೆ ಹೇಗೆ ಅನಿಸಿತು? ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಕಥೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮಗೆ ತುಂಬ ಧನ್ಯವಾದಗಳು.